ಹಾಯ್ ಹಲೋ ವೀಕ್ಷಕರೇ ಸ್ನೇಹಿತರೆ, ಇವತ್ತು ನಿಮಗಾಗಿ ಬ್ಯೂಟಿಫುಲ್ ಟಿಪ್ಸ್ ತೋರಿಸ್ತಾ ಇದ್ದೀನಿ. ನಿಮ್ಮ ಮುಖದ ಮೇಲೆ ಈ ಥರ ಸಣ್ಣ ಸಣ್ಣ ಗುಳ್ಳೆಗಳು, ಹಾಗೆ ನಿಮ್ಮ ಮುಖ ಬಿಸಿಲಿಗೆ ಹೋಗೋದ ಮೇಲೆ ಕಪ್ಪಾಗುವಂಥ ಸಮಸ್ಯೆ ಇದ್ದರೆ ಇವತ್ತಿನ ಬ್ಯೂಟಿಫುಲ್ ಟಿಪ್ಸನ್ನು ನೀವು ಟ್ರೈ ಮಾಡಿದ ತಕ್ಷಣ ನಿಮ್ಮ ರಿಸಲ್ಟ್ ಕೂಡ ನೋಡಿ ನೀವೇ ಶಾಕ್ ಆಗ್ತೀರಾ. ಯಾಕಂದರೆ ಆಫ್ಟರ್ ಆ್ಯಂಡ್ ಬಿಗಿನ್ ರಿಸಲ್ಟ್ ನೋಡ್ತಾ ನೋಡ್ತಾ ನೀವು ಕೂಡ ಶಾಕ್ ಆಗ್ಬೋದು, ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಹಾಗೆ ನೋಡಿ, ಕೊರಿಯನ್ ಅವರ ಸ್ಕಿನ್ ಕೂಡ ಎಷ್ಟು ಬ್ರೈಟ್ನೆಸ್ ಇರುತ್ತೆ. ಹಾಗೆ ನಿಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ಆಗಲಿ, ಮುಖದ ಮೇಲೆ ಕಪ್ಪು ಕಪ್ಪು ಕಲೆಗಳಾಗಲಿ, ಇವೆಲ್ಲದಕ್ಕೂ ಕೂಡ ಒಂದು ಬೆಸ್ಟ್ ರೆಮಿಡಿ ಅನ್ಬೋದು. ಹಾಗಾದರೆ ಖಂಡಿತವಾಗಿ ಮಿಸ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಹೊಸದಾಗಿರೋರು ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಇವಾಗ ನೋಡಿ, ಫೇರ್ ಆ್ಯಂಡ್ ಲವ್ಲಿ ಎಲ್ಲರೂ ಕೂಡ ಬಳಸ್ತಿರ್ತೀರ ಮನೆಯಲ್ಲಿ, ಎಲ್ಲರೂ ಕೂಡ ಫೇರ್ ಆ್ಯಂಡ್ ಲವ್ಲಿ ಬಳಸೋರು ಇದ್ದೇ ಇರ್ತೀರ. ಯಾರು ಸ್ವಲ್ಪ ಜನ ಬಳಸದೇ ಇರೋರು ಕೂಡ ಖಂಡಿತವಾಗಿ ತಂದು ಇದನ್ನು ಟ್ರೈ ಮಾಡಿ, ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಇವಾಗ ನೋಡಿ, ಫೇರ್ ಆ್ಯಂಡ್ ಲವ್ಲಿ ಕೂಡ ತೊಗೊಂಡಿದ್ದೀನಿ, ಶಾಂಪೂ ಕೂಡ ತೊಗೊಂಡಿದ್ದೀನಿ. ಶಾಂಪೂ ನಿಮ್ಮ ಮನೆಯಲ್ಲಿ ನೀವು ಯಾವುದನ್ನು ಬಳಸ್ತೀರ ಅದನ್ನು ಯೂಸ್ ಮಾಡ್ಬೋದು. ಇವೆರಡೂ ಕೂಡ ಬಳಸ್ಕೊಡು ನಮ್ಮ ಸ್ಕಿನ್ ಮೇಲೆ ನಮ್ಮ ಮುಖದ ಪಿಗ್ಮಿಟೇಷನ್, ಡಲ್ನೆಸ್, ಹಾಗೆ ನಮ್ಮ ಮುಖ ಸಣ್ಣ ನೋಡಿ ಬಿಸಿಲಿಗೆ ಹೋದ ಮೇಲೆ ಕಪ್ಪಾಗುವಂಥ ಸಮಸ್ಯೆ ಕೂಡ ಇದನ್ನು ರಿಮೂವ್ ಮಾಡುವಂಥದ್ದು. ಹಾಗಾಗಿ ಇದನ್ನು ಯಾವ ರೀತಿಯಾಗಿ ಫಾಲೋ ಮಾಡಬೇಕಂತ ನೋಡ್ಕೊಂಡ್ಬಿಡಿ. ಇವಾಗ ಫಸ್ಟು ಏನು ಮಾಡ್ತೀನಿ ಅಂದರೆ, ಒಂದು ಗಾಜರದ ಬಟ್ಲು ತೊಗೊಳ್ತಾ ಇದ್ದೀನಿ. ಇವಾಗ ನೋಡಿ, ನೀವು ಶಾಂಪೂ ನಿಮ್ಮ ಮನೆಯಲ್ಲಿ ನೀವು ಯಾವುದನ್ನು ಬಳಸ್ತೀರ ಅದನ್ನು ತೊಗೋಬೋದು. ನಾನು ತೊಗೊಂಡಿರೋದು ಸನ್ಸಿಲ್ಕ್ ಶಾಂಪೂ ತೊಗೊಂಡಿದ್ದೀನಿ. ಅದು ನೋಡಿ ಎಷ್ಟು ಪ್ರಮಾಣದಲ್ಲಿ ಹಾಕ್ತಾಯಿದ್ದೀನಿ ಅಂತ ನೋಡಿ. ಒಂದು ಸಣ್ಣದಷ್ಟು ಸ್ಪೂನಷ್ಟು ಶಾಂಪೂ ತೊಗೊಂಡ್ರೆ ಸಾಕಾಗುತ್ತೆ. ನಮ್ಮ ಸ್ಕಿನ್ ಪೂರ್ತಿಯಾಗಿ ಬೇಕಾಗೋದಷ್ಟು ತೊಗೋಬೇಕು. ಇವಾಗ ನೋಡಿ, ನಾನು ಶಾಂಪೂವನ್ನು ಹಾಕಿದ್ದೀನಿ. ಶಾಂಪೂ ಎಲ್ಲರೂ ಕೂಡ ಅಂತ ಇರ್ಬೋದು, ಹೇರಿಗೆ ಯೂಸ್ ಮಾಡ್ತೀರಾ ಇದನ್ನಪ್ಪ ಸ್ಕಿನ್ನಿಗೆ ಯೂಸ್ ಮಾಡ್ತಾ ಇದ್ದೀರಂತ. ಖಂಡಿತವಾಗಿ ನೋಡಿ ನೀವೇ ಶಾಕ್ ಆಗ್ತೀರಾ. ಇವಾಗ ಶಾಂಪೂವನ್ನು ತೊಗೊಂಡಿದ್ದೀನಿ. ಹಾಗೆ ಫೇರ್ ಆ್ಯಂಡ್ ಲವ್ಲಿ ಕೂಡ ತೊಗೊಳ್ತಾ ಇರೋವಂಥದ್ದು. ಫೇರ್ ಆ್ಯಂಡ್ ಲವ್ಲಿ ಇದರಲ್ಲಿ ಹಾಕ್ತಾಯಿದ್ದೀನಿ, ನೋಡ್ಬೋದು ನೀವು ಕೂಡ. ನಮ್ಮ ಫೇಸಿಗೆ ಬೇಕಾದಷ್ಟು ನಾವು ಇದನ್ನು ಕ್ರೀಮನ್ನು ಕಲಿಸ್ಬೇಕಾಗತ್ತೆ, ಹಾಗಾಗಿ ನೋಡಿಕೊಂಡು ಕಲಿಸ್ಕೊಳ್ಳಿ. ಇವಾಗ ಫೇರ್ ಆ್ಯಂಡ್ ಲವ್ಲಿ ಹಾಕಿದ್ದೀನಿ. ಹಾಕಿ ಇವಾಗ ಮತ್ತೇನು ಮಾಡಬೇಕಂತ ಸ್ನೇಹಿತರೆ ನೋಡಿ, ಇದು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ಪಾರ್ಲರ್ಗೆ ಹೋಗ್ತೀವಿ, ಫೇಶಿಯಲ್ಗಳು ಮಾಡ್ಕೊಳ್ತೀವಿ, ದುಬಾರಿ ಕ್ರೀಮ್ಗಳವ್ರ ಮುಖದ ಮೇಲೆ ಯೂಸ್ ಮಾಡಿದ್ರು ದುಡ್ಡು ಎಷ್ಟೆಲ್ಲ ವೇಸ್ಟ್ ಆಗುತ್ತಲ್ವ. ಅದೇ ನೋಡಿ, ಮನೆಯಲ್ಲಿ 10 ರೂಪಾಯಿಯನ್ನು ಬಳಸ್ಕೊಂಡು ಇಷ್ಟು ಚೆನ್ನಾಗಿ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೋಬೋದು. ಇವಾಗ ನಾನು ಹಾಕ್ತಾ ಇರೋಂಥದ್ದು ಸಕ್ಕರೆ ಸ್ನೇಹಿತರೆ. ಸಕ್ಕರೆ ನಮ್ಮ ಮುಖದ ಮೇಲೆ ಸ್ಕ್ರಬ್ಬಿಂಗ್ ರೀತಿ ಕೆಲಸ ಮಾಡುತ್ತೆ. ನಮ್ಮ ಮುಖದ ಮೇಲೆ ಡಾರ್ಕ್ ಸ್ಪಾಟ್ಸ್ ಆಗಲಿ, ಪಿಗ್ಮಿಟೇಷನ್ ಆಗಲಿ, ಹಾಗೆ ನಮ್ಮ ಮುಖದ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಹಾಗಾಗಿ ಇದಕ್ಕೆ ನಾನು ಹಾಕ್ತಾ ಇರೋಂಥದ್ದು ಸಕ್ಕರೆ ಪುಡಿ. ಸಕ್ಕರೆ ಪೌಡ್ರ್ ಕೂಡ ಮಾಡಿ ಹಾಕೋಬೋದು, ಹಾಗೆ ಈ ಥರ ಸ್ವಲ್ಪ ತರತರಿಯಾಗಿರುವಂಥ ಸಕ್ಕರೆ ಕೂಡ ಹಾಕ್ಬೋದು. ಆಮೇಲೆ ಹಾಕ್ತಾ ಇರೋಂಥದ್ದು ಅಕ್ಕಿ ಹಿಟ್ಟು. ಕೊರಿಯನ್ ಅವರ ಸ್ಕಿನ್ನಿಗೆ ಬಳಸುವಂಥದ್ದು ಮೇನ್ ಪಾಯಿಂಟ್ ನೋಡ್ರಿ, ಅಕ್ಕಿ ಹಿಟ್ಟನ್ನು ಬಳಸ್ತಿರ್ತಾರೆ. ಹಾಗೆ ಅಕ್ಕಿ ಹಿಟ್ಟು ಯಾವ ರೀತಿ ಬಿಳುಪಾಗಿರುತ್ತೆ ಅಲ್ವ, ಅದೇ ರೀತಿ ಅವರ ಸ್ಕಿನ್ ಕೂಡ ಚೆನ್ನಾಗಿ ಬಿಳುಪಾಗಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಅವ್ರ ರೀತಿ ನಮ್ಮ ಸ್ಕಿನ್ ಕೂಡ ಬಿಳುಪಾಗಿರಬೇಕು, ನಮ್ಮ ಸ್ಕಿನ್ ಗ್ಲೋ ಆಗಿರಬೇಕಂದ್ರೆ ನೀವು ಕೂಡ ಕೊರಿಯನ್ ಅವರ ರೀತಿಯಾಗಿರುವಂಥ ಬ್ಯೂಟಿಫುಲ್ ಟಿಪ್ಸ್ಗಳು ಟ್ರೈ ಮಾಡ್ತಾ ಹೋದರೆ ಅವರ ರೀತಿಯೇ ನಮ್ಮ ಸ್ಕಿನ್ ಕೂಡ ಬ್ರೈಟ್ನೆಸ್ ಬರ್ತಾ ಹೋಗುತ್ತೆ. ಇವಾಗ ನೋಡಿ, ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಹಾಕ್ತಾ ಇರೋವಂಥದ್ದು ಸ್ವಲ್ಪ ನೀರು. ಯಾಕಂದರೆ ಇದು ಅಕ್ಕಿ ಹಿಟ್ಟಲ್ವಾ, ಸ್ವಲ್ಪ ನೀರಿನ ಅವಶ್ಯಕತೆ ಬೀಳುತ್ತೆ. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಳ್ಳಿ. ಹಾಕಿ ಇದನ್ನು ಕ್ರೀಮನ್ನು ರೆಡಿ ಮಾಡ್ಕೊಂಡು ತೊಗೋಬೇಕು. ಇದು ಪೂರ್ತಿಯಾಗಿ ಕ್ರೀಮ್ ರೆಡಿ ಆಗಬೇಕು. ಯಾಕಂದರೆ ಇದರಲ್ಲಿ ಫೇರ್ ಆ್ಯಂಡ್ ಲವ್ಲಿಯನ್ನು ಹಾಕಿದ್ದೀವಿ, ಅಕ್ಕಿ ಹಿಟ್ಟು ಹಾಕಿರುವಂಥದ್ದು, ಸಕ್ಕರೆ ಹಾಕಿರುವಂಥದ್ದು. ಸಕ್ಕರೆ ಸ್ವಲ್ಪ ತರಿತರಿಯಾಗಿರುವಂಥದ್ದಲ್ವ, ಅದು ಬೇಕೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಸ್ಕಿನ್ ಸೆನ್ಸಿಟಿವ್ ಆಗಿರುತ್ತೆ. ಹಾಗಾಗಿ ಮುಖದ ಮೇಲೆ ಯಾವುದೇ ಕ್ರೀಮ್ ಆಗಲಿ ಏನೇ ಇರಲಿ ಬಳಸುವಾಗ ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ನಿಗೆ ನೋಡಿಕೊಂಡೇ ಬಳಸಬೇಕಾಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಸಕ್ಕರೆ ಸ್ವಲ್ಪ ಬೇಗ ಈ ಥರ ಕರಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಕಲಿಸ್ಬೇಕಾಗತ್ತೆ. ಸ್ವಲ್ಪ ಈ ಥರ ಚೆನ್ನಾಗಿ ಕಲಿಸ್ತಾ ಹೋದರೆ ಕ್ರೀಮ್ ಚೆನ್ನಾಗಿ ಹದವಾಗಿ ಮಿಕ್ಸ್ ಆಗುತ್ತೆ. ಆವಾಗ ನಮ್ಮ ಸ್ಕಿನ್ನಿಗೆ ಬೇಕಾಗುವಂಥ ಬೆನಿಫಿಟ್ಸ್ ಇರುವಂಥ ಕ್ರೀಮ್ ರೆಡಿ ಆಗುತ್ತೆ. ಇವಾಗ ಇದು ರೆಡಿ ಆಗಿರುವಂಥದ್ದು. ಬನ್ನಿ ನಾನು ಯೂಸ್ ಮಾಡುವಂಥದ್ದು ರೆಮಿಡಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನೋಡಿ, ನನ್ನ ಕೈ ಮೇಲೆ ಯಾವ ರೀತಿಯಾಗಿ ಇದನ್ನು ಕ್ರೀಮನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಿಮ್ಮ ಮುಖದ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಹೇಳ್ತೀನಿ ಸ್ನೇಹಿತರೆ, ಫಸ್ಟ್ ನಿಮ್ಮ ಕೈ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಕೈ ಮೇಲೆ ಚೆನ್ನಾಗಿ ಸೂಟ್ ಆದಮೇಲೆ ನಿಮ್ಮ ಮುಖದ ಮೇಲೆ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅದರಲ್ಲಿ ಶಾಂಪೂವನ್ನು ಬಳಸಿದ್ದೀವಿ. ಹಾಗಾಗಿ ಯಾರ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿದೆ ಅಂತ ಅಂದ್ಕೊಳ್ಳೋರು ಫಸ್ಟು ಸ್ವಲ್ಪ ಮುಖದ ಮೇಲೆ ಒಂದು ಸೈಡಿಗೆ ಸ್ವಲ್ಪ ಹಚ್ಕೊಂಡು ನೋಡ್ಕೋಬೇಕು. ನಿಮ್ಮ ಸ್ಕಿನ್ನಿಗೆ ತುಂಬಾ ಚೆನ್ನಾಗಿ ಸೂಟ್ ಆದರೆ ನೀವು ಅದನ್ನು ಬಳಸ್ಬೋದು. ಇದು ನೋಡಿ, ಕೈಗಳಾಗಲಿ, ಕಾಲುಗಳಾಗಲಿ, ಮುಖ ಆಗಲಿ ಎಲ್ಲದಕ್ಕೂ ಕೂಡ ಯೂಸ್ ಮಾಡುವಂಥ ಬ್ಯೂಟಿಫುಲ್ ಟಿಪ್ಸು. ಏನಪ್ಪ, ಮುಖಕ್ಕೆ ಅಷ್ಟೇ ಯೂಸ್ ಮಾಡಬೇಕಂತೇನಿಲ್ಲ, ಕೈಗಳಾಗಲಿ, ಕಾಲುಗಳಾಗಲಿ ಎಲ್ಲನೂ ಕೂಡ ನಮ್ಮ ಮುಖದ ಮೇಲೆ ಯೂಸ್ ಮಾಡುವಂಥದ್ದೇ ಟಿಪ್ಸು. ಇವಾಗ ನೋಡಿ, ನಾನು ಕೈ ಮೇಲೆ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಮುಖಕ್ಕೆ ಯಾವಾಗಲೂ ಕೂಡ ಹಚ್ತಾನೆ ಇರ್ತೀನಿ. ವಾರದಲ್ಲಿ ಮಾತ್ರ ಇದು 2 ಸರ್ತಿನೇ ಯೂಸ್ ಮಾಡಿ. ಯಾಕಂದರೆ ಡೈಲಿ ಆಗಲಿ ವಾರದಲ್ಲಿ ಒಂದು 4 ಸರ್ತಿ 5 ಸರ್ತಿ ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ. ವಾರದಲ್ಲಿ
2 ಸರ್ತಿ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಯಾಕಂದರೆ ಇದರಲ್ಲಿ ನಮಗೆ ಬೆನಿಫಿಟ್ ಸಿಗುವಂಥದ್ದು ಕ್ರೀಮು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಹಾಗಾಗಿ ಏನು ಡೈಲಿನೇ ಯೂಸ್ ಮಾಡಬೇಕಂತ ಏನೂ ಅವಶ್ಯಕತೆ ಇಲ್ಲ. ಹಾಗಾಗಿ ವಾರದಲ್ಲಿ 1-2 ಸರ್ತಿ ಯೂಸ್ ಮಾಡಿ. ನೀವು ಪಾರ್ಲರ್ಗೆ ಹೋಗೋದೇ ಮರ್ತು ಬಿಡ್ತೀರಾ. ಯಾರಾದರೂ ಪಾರ್ಲರ್ಗೆ ಹೋಗೋರು ಕೂಡ ನಿಮಗೆ ಕೇಳ್ಬೋದು, ಇದೇನಪ್ಪ ಎಷ್ಟು ಚೆನ್ನಾಗಿ ನಿನ್ನ ಸ್ಕಿನ್ ಗ್ಲೋನೆಸ್ ಕೊಡ್ತಾ ಇರೋದು, ಏನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಷ್ಟು ಚೆನ್ನಾಗಿ ಅಟ್ರಾಕ್ಷನ್ ಆಗುತ್ತೆ. ಇವಾಗ ನೋಡಿ ನಾನು ಮಸಾಜ್ ಮಾಡಿದಾಯಿತು, ಚೆನ್ನಾಗಿ ಮಸಾಜ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಕೈ ಕೂಡ ವಾಶ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನನ್ನ ಕೈ ಮೇಲಿರುವಂಥದ್ದೆಲ್ಲ ಕೂಡ ಕ್ಲೀನ್ ಆಗಿರುವಂಥದ್ದು, ಹಾಗೆ ನೋಡ್ತಾ ಇರ್ಬೋದು ಗ್ಲೋನೆಸ್ ಕೂಡ ಬಂದಿರೋವಂಥದ್ದು. ಇದನ್ನು ನೀವು ಟ್ರೈ ಮಾಡಿದ್ಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗೇ ಆಗುತ್ತೆ. ಯಾಕಂದರೆ ಆಫ್ಟರ್ ವೀಕೆಂಡ್ ರಿಸಲ್ಟ್ ನೋಡ್ಬೋದು, ಚೆನ್ನಾಗಿ ಗ್ಲೋನೆಸ್ ಕೊಡುತ್ತೆ, ಸಾಫ್ಟ್ನೆಸ್ ಕೊಡುತ್ತೆ, ನಮ್ಮ ಸ್ಕಿನ್ನು ಬ್ರೈಟ್ ಮಾಡುತ್ತೆ. ಖಂಡಿತವಾಗಿ ಫಾಲೋ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಇದೇ ರೀತಿಯಾಗಿ ಹೊಸ ವಿಡಿಯೋ ತರ್ತಾ ಹೋಗ್ತೀನಿ ನಿಮಗಾಗಿ. ನಮ್ಮ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.